ನವೆಂಬರ್ 8, 2016 ಒಂದು ಅನೌನ್ಸ್ಮೆಂಟ್ ಸಂಪೂರ್ಣ ದೇಶವನ್ನು ಕಂಗೊಳಿಸಿತು. ಆದರೆ ನೀವು ಗೊತ್ತೇ ಇದೆ, ಇದು ಕೇವಲ ನೋಟುಬಂದಿ ಮಾತ್ರ ಇರಲಿಲ್ಲ. ಇದು ವರ್ಷಗಳಿಂದ ಮೌನವಾಗಿ ನಡೆಯುತ್ತಿದ್ದ ಒಂದು ಹಿಡನ್ ವಾರ್ಗೆ ಉತ್ತರವಾಗಿತ್ತು. ವರ್ಷ 2013 ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿತ್ತು. ಆದರೆ ಪರದೆಯ ಹಿಂದೆ ಭಾರತದ ಆರ್ಥಿಕತೆಯ ಮೇಲೆ ಒಂದು ಸೈಲೆಂಟ್ ಅಟ್ಯಾಕ್ ನಡೆಯುತ್ತಿತ್ತು. ಗನ್ ಇಲ್ಲ, ಬಾಂಬ್ ಇಲ್ಲ. ಈ ಬಾರಿ ಆಯುಧವಾಗಿದ್ದು ನಕಲಿ ಕರೆನ್ಸಿ. ಪಾಕಿಸ್ತಾನದ ಕರಾಚಿ ಮತ್ತು ಇಸ್ಲಾಮಾಬಾದ್ನಲ್ಲಿ ಕುಳಿತಿದ್ದ ಕೆಲವು ಜನರು ಒಂದು ಸಿಸ್ಟಮ್ ಅನ್ನು ನಡೆಸುತ್ತಿದ್ದರೂ ಅದು ಮಿಲಿಟರಿ ಪ್ರಿಸಿಷನ್ನೊಂದಿಗೆ ಕಾರ್ಯನಿರ್ವಹಿಸುತ್ತಿತ್ತು. 500 ರೂಪಾಯಿ ಮತ್ತು 1000 ರೂಪಾಯಿರಂತಹ ನಕಲಿ ನೋಟುಗಳು, ಅವನ್ನು ಗುರುತಿಸುವುದು ಬಹಳ ಕಷ್ಟವಾಗಿತ್ತು. ನೇಪಾಳ ಗಡಿಮಾರ್ಗದಿಂದ ಈ ನೋಟುಗಳು ಭಾರತಕ್ಕೆ ಪ್ರವೇಶಿಸುತ್ತಿದ್ದವು ಮತ್ತು ಒಳಗೆ ಒಂದು ನೆಟ್ವರ್ಕ್ ಇತ್ತು, ಅದು ಇವುಗಳನ್ನು ದೇಶದಾದ್ಯಂತ ಹಬ್ಬಿಸುತ್ತಿತ್ತು. ಇದರ ಕನೆಕ್ಷನ್ಗಳು ಸಿಸ್ಟಮ್ನ ಪ್ರತಿಯೊಂದು ಮಟ್ಟಕ್ಕೂ ತಲುಪಿದ್ದವು. ನಂತರ 2014 ಬಂತು ಮತ್ತು ಅದರ ನಂತರ ಒಂದು ಹೊಸ ಪ್ಲಾನ್ ರೂಪುಗೊಂಡಿತು. ಈ ಬಾರಿ ಟಾರ್ಗೆಟ್ ಭಾರತೀಯ ರೂಪಾಯಿ 0000 ಕೋಟಿ. ಒಂದು ಅಟ್ಯಾಕ್, ಅದು ಭಾರತದ ಆರ್ಥಿಕತೆಯನ್ನು ಒಳಗಿನಿಂದ ಕುಗ್ಗಿಸಬಹುದಾಗಿತ್ತು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಭಾರತವು ಮೌನವಾಗಿ ಕುಳಿತುಕೊಳ್ಳುವುದಿಲ್ಲ ಎಂದು. ಒಂದು ಭಾರತೀಯ ಧುರಂಧರ ಶತ್ರುಗಳ ಮಧ್ಯೆ ಇರುತ್ತಾ ಎಲ್ಲವನ್ನೂ ನೋಡುತ್ತಿದ್ದನು. ಬನ್ನಿ ಆ ಧುರಂಧರನ ನಿಜವಾದ ಕಥೆಯನ್ನು ತಿಳಿದುಕೊಳ್ಳೋಣ. ವರ್ಷ 2013 ಹೊರಗಿನಿಂದ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿತ್ತು. ಮಾರುಕಟ್ಟೆಗಳು ನಡೆಯುತ್ತಿದ್ದವು. ಜನರು ತಮ್ಮ ಜೀವನದಲ್ಲಿ ತೊಡಗಿಸಿಕೊಂಡಿದ್ದರು. ಚುನಾವಣಾ ವಾತಾವರಣ ನಿರ್ಮಾಣವಾಗುತ್ತಿತ್ತು. ಆದರೆ ಈ ಶಾಂತಿಯ ಹಿಂದೆ ಒಂದು ಯುದ್ಧ ನಡೆಯುತ್ತಿತ್ತು. ಅದನ್ನು ಸಾಮಾನ್ಯ ವ್ಯಕ್ತಿ ನೋಡಲು ಸಾಧ್ಯವಿಲ್ಲ. ಈ ಯುದ್ಧ ಗನ್ ಅಥವಾ ಬಾಂಬ್ಗಳದ್ದಲ್ಲ. ಇದು ಆರ್ಥಿಕತೆಯನ್ನು ಒಳಗಿನಿಂದ ದುರ್ಬಲಗೊಳಿಸುವ ಯುದ್ಧವಾಗಿತ್ತು. ಮತ್ತು ಈ ಯುದ್ಧದ ದೊಡ್ಡ ಆಯುಧವಾಗಿದ್ದು ನಕಲಿ ಭಾರತೀಯ ಕರೆನ್ಸಿ. ಪಾಕಿಸ್ತಾನದ ಕರಾಚಿ ಮತ್ತು ಇಸ್ಲಾಮಾಬಾದ್ನಲ್ಲಿ ಕುಳಿತಿದ್ದ ಕೆಲವು ಹೆಸರುಗಳು ಈ ಆಟವನ್ನು ನಡೆಸುತ್ತಿದ್ದರು. ದಾವೂದ್ ಇಬ್ರಾಹಿಂ, ಮೇಜರ್ ಇಕ್ಬಾಲ್ ಮತ್ತು ಖನಾನಿ ಬ್ರದರ್ಸ್. ಇದು ಯಾವುದೇ ಸಣ್ಣ ಗ್ಯಾಂಗ್ ಅಲ್ಲ. ಇದು ಒಂದು ಸಂಘಟಿತ ಸಿಸ್ಟಮ್ ಆಗಿತ್ತು. ಅದರಲ್ಲಿ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಎಲ್ಲವೂ ಮಿಲಿಟರಿ ಪ್ರಿಸಿಷನ್ನೊಂದಿಗೆ ನಡೆಯುತ್ತಿತ್ತು. ಇಸ್ಲಾಮಾಬಾದ್ನ ಒಂದು ಸುರಕ್ಷಿತ ಸ್ಥಳದಲ್ಲಿ ಹೈ ಕ್ವಾಲಿಟಿ ಪ್ರಿಂಟಿಂಗ್ ಸೆಟಪ್ ನಿರ್ಮಿಸಲಾಗಿತ್ತು. ಅಲ್ಲಿ ಭಾರತೀಯ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳಂತಹ ಕಾಪಿಗಳು ತಯಾರಾಗುತ್ತಿತ್ತು. ಅವುಗಳನ್ನು ಗುರುತಿಸುವುದು ತುಂಬಾ ಕಷ್ಟವಾಗಿತ್ತು. ಪೇಪರ್ ಟೆಕ್ಸ್ಚರ್, ಇಂಕ್ ಪ್ಯಾಟರ್ನ್, ವಾಟರ್ಮಾರ್ಕ್ ಎಲ್ಲದರ ಮೇಲೂ ತಿಂಗಳುಗಳ ಕಾಲ ಸಂಶೋಧನೆ ಮಾಡಲಾಗಿತ್ತು. ನಿಧಾನವಾಗಿ ಈ ನಕಲಿ ನೋಟುಗಳು ನೇಪಾಳ ಗಡಿಮಾರ್ಗದಿಂದ ಭಾರತಕ್ಕೆ ಬರಲು ಶುರುವಾಯಿತು. ನೇಪಾಳ ಮಾರ್ಗವನ್ನು ಆಯ್ಕೆ ಮಾಡಿದ್ದು ಅಲ್ಲಿ ಗಡಿ ಬಹಳ ಓಪನ್ ಆಗಿತ್ತು. ಚೆಕ್ಕಿಂಗ್ ಕಡಿಮೆ ಇತ್ತು ಮತ್ತು ಚಲನೆ ಸುಲಭವಾಗಿತ್ತು. ಆದರೆ ಕೇವಲ ಗಡಿಯಿಂದ ನೋಟುಗಳನ್ನು ಕಳುಹಿಸುವುದರಿಂದ ಸಾಕಾಗುವುದಿಲ್ಲ. ನಿಜವಾದ ಸವಾಲು ಅವುಗಳನ್ನು ದೇಶದಾದ್ಯಂತ ಹರಡುವುದಾಗಿತ್ತು. ಅದಕ್ಕಾಗಿ ಭಾರತದೊಳಗೆ ಒಂದು ಬಲವಾದ ನೆಟ್ವರ್ಕ್ ನಿರ್ಮಿಸಲಾಯಿತು. ಈ ನೆಟ್ವರ್ಕ್ನ ಪ್ರಮುಖ ಮುಖವಾಗಿದ್ದು ಅತೀಕ್ ಅಹ್ಮದ್. ಉತ್ತರ ಪ್ರದೇಶದ ಈ ಹೆಸರು ಕೇವಲ ಅಪರಾಧ ಜಗತ್ತಿನಲ್ಲಿ ಮಾತ್ರವಲ್ಲದೆ ಸ್ಥಳೀಯ ವ್ಯವಸ್ಥೆಯಲ್ಲೂ ಆಳವಾಗಿ ಜೋಡಿಸಿಕೊಂಡಿತ್ತು. ಅವನ ಜನರು ಪ್ರತಿಯೊಂದು ಮಟ್ಟದಲ್ಲೂ ಇದ್ದರು. ಟ್ರಾನ್ಸ್ಪೋರ್ಟ್, ಸ್ಥಳೀಯ ಡಿಸ್ಟ್ರಿಬ್ಯೂಷನ್, ರಾಜಕೀಯ ಸಂಪರ್ಕಗಳು ಎಲ್ಲವೂ. ನಕಲಿ ಹಣ ಅವನ ಕೈಗೆ ಬಂದರೆ ಕೆಲವೇ ದಿನಗಳಲ್ಲಿ ದೇಶದಾದ್ಯಂತ ಹರಡಬಹುದು. 2013ರ ಅಂತ್ಯದ ವೇಳೆಗೆ ಸುಮಾರು 11,000 ಕೋಟಿ ರೂಪಾಯಿ ನಕಲಿ ನೋಟುಗಳು ಭಾರತಕ್ಕೆ ಬಂದಿದ್ದವು. ಇದು ಕೇವಲ ಒಂದು ಸಂಖ್ಯೆ ಅಲ್ಲ. ಇದು ಸಿಸ್ಟಮ್ನಲ್ಲಿ ಎಲ್ಲೋ ದೊಡ್ಡ ದುರ್ಬಲತೆ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಅತ್ಯಂತ ಅಪಾಯಕಾರಿಯ ಸಂಗತಿ ಎಂದರೆ ಇಷ್ಟು ದೊಡ್ಡ ಮೊತ್ತದಿದ್ದರೂ ಯಾವುದೇ ದೊಡ್ಡ ಜಪ್ತಿಯಾಗಿರಲಿಲ್ಲ. ಅರ್ಥ ಸ್ಪಷ್ಟವಾಗಿತ್ತು. ನೆಟ್ವರ್ಕ್ ಮೌನವಾಗಿ ಕೆಲಸ ಮಾಡುತ್ತಿತ್ತು ಮತ್ತು ಯಶಸ್ವಿಯೂ ಆಗಿತ್ತು. ಇದನ್ನೇ ಸಮಯದಲ್ಲಿ 2014 ಲೋಕಸಭಾ ಚುನಾವಣೆಗಳು ಸಮೀಪಿಸುತ್ತಿದ್ದವು. ಪಾಕಿಸ್ತಾನದಲ್ಲಿ ಕುಳಿತಿದ್ದ ಈ ಜನರು ಅರ್ಥ ಮಾಡಿಕೊಂಡಿದ್ದರು, ಭಾರತದಲ್ಲಿ ನಾಯಕತ್ವ ಬದಲಾದರೆ ಅವರ ಆಟ ಅಪಾಯಕ್ಕೆ ಸಿಲುಕಬಹುದು. ಆದ್ದರಿಂದ ಅವರು ಕೇವಲ ಆರ್ಥಿಕ ದಾಳಿ ಮಾತ್ರವಲ್ಲದೆ ರಾಜಕೀಯ ಪ್ರಭಾವದ ಯೋಜನೆಯನ್ನು ರೂಪಿಸಿದರು. ಒಂದು ಬ್ಲೂಪ್ರಿಂಟ್ ಸಿದ್ಧವಾಯಿತು. ಒಬ್ಬ ವ್ಯಕ್ತಿಯ ಸಹಾಯದಿಂದ ಅವನು ಭಾರತದ ವ್ಯವಸ್ಥೆಯನ್ನು ಒಳಗಿನಿಂದ ತಿಳಿದಿದ್ದನು. ಅವನ ಒಂದು ಷರತ್ತು, ಅವನ ಹೆಸರು ಯಾವತ್ತೂ ಹೊರಬರಬಾರದು. ಮೇ 26, 2014 ಹೊಸ ಸರ್ಕಾರ ರಚನೆಯಾಯಿತು. ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದು ಆ ಯೋಜನೆಗೆ ವಿರುದ್ಧವಾದ ಫಲಿತಾಂಶವಾಗಿತ್ತು. ಇಸ್ಲಾಮಾಬಾದ್ನ ಆ ಕೋಣೆಯಲ್ಲಿ ಕುಳಿತಿದ್ದ ದಾವೂದ್, ಮೇಜರ್ ಇಕ್ಬಾಲ್ ಮತ್ತು ಖನಾನಿ ಬ್ರದರ್ಸ್ 1,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದರು. ಆದರೆ ಅವರ ಗುರಿ ಸಾಧಿಸಲಿಲ್ಲ. ಇದು ಕೇವಲ ಹಣದ ನಷ್ಟವಲ್ಲ, ಸ್ಟ್ರಾಟಜಿಯ ವಿಫಲತೆ. ಆ ರಾತ್ರಿ ಹೊಸ ನಿರ್ಧಾರ ಕೈಗೊಳ್ಳಲಾಯಿತು. ಈಗ ಕೇವಲ ನಕಲಿ ನೋಟುಗಳನ್ನು ಕಳುಹಿಸುವುದು ಸಾಕಾಗುವುದಿಲ್ಲ. ಟಾರ್ಗೆಟ್ ಭಾರತೀಯ ರೂಪಾಯಿ 0000 ಕೋಟಿ. ಇದು ಭಾರತದ ಆರ್ಥಿಕ ಸ್ಥಿರತೆಯನ್ನು ಕುಗ್ಗಿಸುವಷ್ಟು ದೊಡ್ಡದು. ನೇಪಾಳ ಮಾರ್ಗ ಹಾಗೆಯೇ ಇರುತ್ತದೆ, ಆದರೆ ಕಾರ್ಯಗತಗೊಳಿಸುವಿಕೆ ಇನ್ನಷ್ಟು ಸುರಕ್ಷಿತವಾಗುತ್ತದೆ. 2015 ವೇಳೆಗೆ ಪರಿಸ್ಥಿತಿ ಗಂಭೀರವಾಗತೊಡಗಿತು.
ಈಗ ಅವರ ಗುರಿ ಕೇವಲ ಹಣ ಕಳುಹಿಸುವುದಲ್ಲ, ಭಾರತದ ಒಳಗಿನ ಸ್ಥಿರತೆಯನ್ನು ನೇರವಾಗಿ ಗುರಿಯಾಗಿಸುವುದು. ಮೇಜರ್ ಇಕ್ಬಾಲ್ ಹೇಳಿದರು, 2017ರಲ್ಲಿ ಉತ್ತರ ಪ್ರದೇಶದಲ್ಲಿ ರಾಜಕೀಯ ಬದಲಾವಣೆ ನಡೆದರೆ ನಮ್ಮ ನೆಟ್ವರ್ಕ್ ಮುಗಿಯುತ್ತದೆ. ಅವರಿಗೆ ಸಮಯ ಕಡಿಮೆ ಇತ್ತು. ನಿರ್ಧಾರ: ನವೆಂಬರ್ 2016ರೊಳಗೆ ಭಾರತೀಯ ರೂಪಾಯಿ 0000 ಕೋಟಿ ನಕಲಿ ಕರೆನ್ಸಿಯನ್ನು ಭಾರತಕ್ಕೆ ತಲುಪಿಸಬೇಕು. ಇದರಲ್ಲಿ ಭಾರತದ ಕಡೆಗೂ ಸನ್ನಿವೇಶ ಬದಲಾಗುತ್ತಿತ್ತು. ಸೆಪ್ಟೆಂಬರ್ 2016ರಲ್ಲಿ ದಾಳಿ ನಡೆಯಿತು. ಭಾರತ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಇದು ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಈ ನಡುವೆ ಕಥೆಯಲ್ಲಿ ಒಂದು ಪ್ರಮುಖ ವ್ಯಕ್ತಿ ಪ್ರವೇಶಿಸುತ್ತಾನೆ, ಮೇಜರ್ ಶೋಭಿತ್ ಶರ್ಮಾ. ಅವರು ಪಾಕಿಸ್ತಾನದಲ್ಲಿ ಅಂಡರ್ ಕವರ್ ಆಗಿದ್ದರು. ಲಿಯಾರಿ ಗ್ಯಾಂಗ್ ಒಳಗೂ ಸೇರಿದ್ದರು. ನಿಧಾನವಾಗಿ ವಿಶ್ವಾಸ ಗೆದ್ದಿದ್ದರು. ಒಂದು ದಿನ ಅವರು ಸಂದೇಶ ಕಳುಹಿಸಿದರು, ಪಾಕಿಸ್ತಾನ ಭಾರತಕ್ಕೆ 1000 ಕೋಟಿ ನಕಲಿ ಕರೆನ್ಸಿ ಕಳುಹಿಸಲು ಸಿದ್ಧವಾಗಿದೆ. ಈ ಮಾಹಿತಿ ಅಜಿತ್ ದೋವಲ್ ಅವರಿಗೆ ತಲುಪಿತು. ಅವರು ತಕ್ಷಣ ಕ್ರಮ ಕೈಗೊಂಡರು. ಮುಂದೆ ಶೋಭಿತ್ ಶರ್ಮಾ ಒಂದು ಗುಪ್ತ ಗೋದಾಮಿಗೆ ಕರೆತರಲಾಯಿತು. ಅಲ್ಲಿ ನಕಲಿ ನೋಟುಗಳ ಗುಡ್ಡಗಳಿದ್ದವು. 600 ಕೋಟಿ ರೂಪಾಯಿ ಸಿದ್ಧವಾಗಿತ್ತು. ಇದೀಗ ಭಾರತದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು. ನವೆಂಬರ್ 7, 2016 ಅಂತಿಮ ದೃಢೀಕರಣ. 9 ನವೆಂಬರ್ ಡಿಸ್ಪ್ಯಾಚ್. 8 ನವೆಂಬರ್ ಅತೀಕ್ ಅಹ್ಮದ್ ಬಂಧನ. ಅದೇ ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ಇಂದು ರಾತ್ರಿ 12ರಿಂದ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳು ಕಾನೂನುಬದ್ಧ